ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಸ್ವಾಮೀಜಿಯೊಬ್ಬರು ಗಲಾಟೆ ಮಾಡಿದ್ದಾರೆ. ಆಂಜನೇಯ ಗರ್ಭಗುಡಿಯಲ್ಲಿಯೇ ಹಂಪಿಯ ಗೋವಿಂದನಾಥ ಸರಸ್ವತಿ ಸ್ವಾಮೀಜಿಯ ವಿದ್ಯಾದಾಸ ಬಾಬಾ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಬಿಲ್ಡಪ್ ಕೊಟ್ಟಿದ್ದಂತಹ ಸ್ವಾಮೀಜಿಯನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ರು. ಒಡಿಚಣದ ಶಾಂತಲಿಂಗ ಶಿವಾಚಾರ್ಯ ಅವರನ್ನು ಬಂಧಿಸಿ 3 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರದ ಚಿನ್ನದಂಗಡಿಯಲ್ಲಿ 140 ಕೆಜಿ ಬೆಳ್ಳಿ ಆಭರಣ ಕಳ್ಳತನ ಪ್ರಕರಣ ತನಿಖೆ ಚುರುಕಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ನಡುವೆ ಬೆಳ್ಳಿ ಆಭರಣ ಕಳ್ಳತನ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಈಜಲು ತೆರಳಿದ್ದ ವಿದ್ಯಾರ್ಥಿ ನೀರು ಪಾಲಾಗಿದ್ದಾನೆ. ಚಿಕ್ಕರಾಯರಹಳ್ಳಿ ಈಜಲು ಹೋಗಿದ್ದಂತಹ ವಿದ್ಯಾರ್ಥಿ ಋತಿಕ್ ಕುಟ್ಟಪ್ಪ ಮೃತಪಟ್ಟಿದ್ದಾನೆ. ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಅಂತ ಬಂದಿದ್ದಾಗ ನೀರಲ್ಲಿ ಮುಳುಗಿ ಋತಿಕ್ ಮೃತಪಟ್ಟಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ 2 ವರ್ಷದ ಮಗುವನ್ನು ತಾಯಿಯೇ ಮಾರಾಟ ಮಾಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಡಿಸೆಂಬರ್ 19ರಂದು 50,000ಕ್ಕೆ ಮಾರಾಟ ಮಾಡಿದ್ದ ಐಶ್ವರ್ಯ ಎಂಬಾಕೆಯನ್ನು ಬಂಧಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಮರ್ಯಾದ ಹತ್ಯೆ ಪ್ರಕರಣ ಸಂಬಂಧ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಬಸಪ್ಪ ಸೋಲಾರ್ಗೊಪ್ಪ, ಅನಿಲ್ಗೌಡ ಪಾಟೀಲ್ ದಸ್ತಗಿರಿಯಾಗಿದ್ದು ಮರ್ಯಾದ ಹತ್ಯೆ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ದಾವಣಗೆರೆ ನಗರದ ಶಾಲಾ ವಿದ್ಯಾರ್ಥಿಯ ಶೂನಲ್ಲಿ ನಾಗರಹಾವು ಪತ್ತೆಯಾಗಿದೆ. ಜಯನಗರ ಎ ಬ್ಲಾಕ್ನ 7ನೇ ಕ್ರಾಸ್ನ ನಿವಾಸಿಯಾಗಿರುವಂತಹ ಬಾಲಕ ಶಾಲೆಗೆ ಹೋಗೋದಕ್ಕೆ ಶೂ ಹಾಕಿಕೊಳ್ಳೋದಕ್ಕೆ ಹೋದಾಗ ನಾಗರಹಾವು ಕಾಣಿಸಿಕೊಂಡಿತು. ಕೋಲಾರದಲ್ಲಿ ಹೆಲ್ಮೆಟ್ ಕಡ್ಡಾಯ ನಿಯಮ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆ. ಬಂಗಾರಪೇಟೆಯಲ್ಲಿ ಹೆಲ್ಮೆಟ್ ಧರಿಸಿದ ಸವಾರರಿಗೆ ಹೂ ಕೊಟ್ಟು ವಿನೂತನ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಲಾಗಿದೆ. ಪಟ್ಟಣದ ಆಸ್ಪತ್ರೆ ವೃತ್ತದಲ್ಲಿ ಹೂ ಕೊಟ್ಟ ಇನ್ಸ್ಪೆಕ್ಟರ್ ದಯಾನಂದ್ ಮತ್ತು ಸಿಬ್ಬಂದಿ ಶ್ಲಾಘನೆ ಮಾಡಿದ್ದಾರೆ. ಕೊಪ್ಪಳದ ಶಾಲಾ ಬಿಸಿಯೂಟ ಆಹಾರ ಪದಾರ್ಥದಲ್ಲಿ ಹುಳುಗಳು ಪತ್ತೆಯಾದ ಹಿನ್ನೆಲೆ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಗೆ ವರದಿ ಸಲ್ಲಿಸಲಾಗಿದೆ. ಮೇಲ್ವಿಚಾರಣೆ ಮಾಡದೆ ಹುಳು ಕಂಡು ಬಂದಿದೆ. ಪದಾರ್ಥ ಪರಿಶೀಲನೆ ಮಾಡದ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹುಳು ಪತ್ತೆ ಬಗ್ಗೆ ಟಿವಿ9 ವಿಸ್ತೃತ ವರದಿ ಮಾಡಿತ್ತು. ಕೋಲಾರ ಜಿಲ್ಲೆಯ ಸೀಪುರ ಗ್ರಾಮದಲ್ಲಿ ಮಹಿಳೆಯರು ಪಡಿತರ ಪಡೆಯುವುದಕ್ಕೆ ಪರದಾಡುವಂತಾಗಿದೆ. ಪಕ್ಕದ ಹೊಗರಿ ಗ್ರಾಮದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯೇ ಇಲ್ಲ. ಬೆಳಗಿನ ಜಾವ 4 ಗಂಟೆಯಿಂದ ಪಡಿತರ ಅಕ್ಕಿ ಪಡೆಯುವುದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 5 ಹುಲಿಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ 3 ಗ್ರಾಮಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನಂಜದೇವಪುರ, ವೀರನಪುರ, ಉಡಿಗಾಲ್ ಗ್ರಾಮದಲ್ಲಿ ಡಿಸೆಂಬರ್ 28ರ ಸಂಜೆ 6 ಗಂಟೆವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಚಿರತೆಯೊಂದನ್ನು ಸೆರೆ ಹಿಡಿಯಲಾಯಿತು. ಮದ್ದಯ್ಯನ ಹುಂಡಿಯಲ್ಲಿ ಬೋನಿನಲ್ಲಿ ಕಟ್ಟಿದ್ದ ಶ್ವಾನವನ್ನು ತಿನ್ನೋದಕ್ಕೆ ಬಂದಂತಹ ಚಿರತೆ ಲಾಕ್ ಆಯಿತು. ಚಿರತೆಯನ್ನು ಕಾಡಿಗೆ ಬಿಡೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಧರಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಗಾಮನಗಟ್ಟಿಯಿಂದ ವಿಮಾನ ನಿಲ್ದಾಣಕ್ಕೆ ತೆರಳುವ ಮಾರ್ಗದಲ್ಲಿ ಚಿರತೆ ಕಾಣಿಸಿಕೊಂಡಿತು. ಚಿರತೆ ಕಾಣಿಸಿಕೊಂಡ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವ ಎನ್ಸಿಎ ಕ್ರೀಡಾಂಗಣದಲ್ಲಿ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ನಡೀತಾ ಇದೆ. ಆಂಧ್ರಪ್ರದೇಶ, ದೆಹಲಿ ನಡುವೆ ಹಣಾಹಣಿಯಾಗ್ತಾ ಇದ್ದು ಕ್ರೀಡಾಂಗಣಕ್ಕೆ ಹಾಗೂ ಸುತ್ತಮುತ್ತ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ದೆಹಲಿಯಲ್ಲಿ ವಿಷಗಾಳಿಯ ವಾತಾವರಣ ಮುಂದುವರೆದಿದೆ. ಗ್ಯಾಸ್ ಚೇಂಬರ್ ಆಗಿ ಪರಿವರ್ತನೆಯಾಗಿರುವ ರಾಷ್ಟ್ರ ರಾಜಧಾನಿ ದಟ್ಟ ಮಂಜು ಹೊಗೆಯಿಂದ ಆವೃತ ಆಗಿದೆ. ಮಂದ ಬೆಳಕಿನಿಂದಾಗಿ ಬೆಳಗ್ಗೆ ಹೊತ್ತಿಗೂ ಕೂಡ ವಿಮಾನಗಳಲ್ಲಿ ಹಾರಾಟದಲ್ಲಿ ಬಹಳ ವ್ಯತ್ಯಯಾಯಿತು. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ವ್ಯಾಪಕ ಹಿಮಮಳೆಯಿಂದ ಸ್ವರ್ಗವೇ ಧರೆಗಿಳಿದಂತಾಗಿದೆ. ಎಲ್ಲೆಲ್ಲೂ ಮಂಜಿನ ಕಿರುಪರ್ವತ ಸೃಷ್ಟಿಯಾಗಿದೆ. ಗಿರಿಶಿಖರಗಳ ಮೇಲೆ ಹಾಸು ಹೊದ್ದು ಮಲಗಿರುವ ಹಿಮದ ರಾಶಿ ಬೆಳ್ಳಿ ಬೆಟ್ಟದಂತೆ ಗೋಚರಿಸ್ತಾ ಇದೆ. ಶಬರಿಮಲೆಯಲ್ಲಿ ತ್ರಿವಾಂಕೂರು ದೇವಾಲಯ ಮಂಡಳಿ ಆರಂಭಿಸಿರುವ ಕರ್ಪೂರ ಮೆರವಣಿಗೆ ಶುರುವಾಗಿದ್ದು ಕೋಡಿಮಾರಂನಿಂದ ಆರಂಭ ಆಗಿರುವ ಮೆರವಣಿಗೆ ನಾಡಪ್ತಲಂನಲ್ಲಿ ಅಂತ್ಯಗೊಳ್ಳುತ್ತೆ. ಮೆರವಣಿಗೆಯ ವೇಳೆ ಅಗ್ನಿ, ಪಂಜು, ನಾದಸ್ವರ, ಚಂಡೆವಾದ್ಯ, ಶಿಂಗಾರಿ ಮೇಳ ಕಣ್ಮನ ಸೆಳೀತಾ ಇದೆ. ಎಪ್ಸ್ಟೈನ್ ತನಿಖಾ ಫೈಲ್ನಲ್ಲಿ ಹೊಸ ದಾಖಲೆ ಬಿಡುಗಡೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಅತ್ಯಾಚಾರದ ಆರೋಪ ಹೊರಿಸಲಾಗಿದೆ. ಹಲವು ದಶಕಗಳಿಂದ ಮಹಿಳೆ ಮೇಲೆ ಟ್ರಂಪ್ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಆರೋಪವನ್ನು ಅಮೆರಿಕ ನ್ಯಾಯ ಇಲಾಖೆ ತಳ್ಳಿ ಹಾಕಿದೆ. ಕೆನಡಾದಲ್ಲಿ ಭಾರತೀಯ ಮೂಲದ ಮಹಿಳೆಯ ಬರ್ಬರ ಹತ್ಯೆಯಾಗಿದೆ. ಕೊಲೆಯಾದ ಯುವತಿಯನ್ನ 30 ವರ್ಷದ ಹಿಮಾಂಶಿ ಖುರಾನಾ ಅಂತ ಗುರುತಿಸಲಾಗಿದೆ. ಸಹಜೀವನ ನಡೆಸ್ತಾ ಇದ್ದ ಅಬ್ದುಲ್ ಗಫರ್ ಎಂಬಾತ ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತ ಆಗಿದೆ. ಸಾಮೂಹಿಕ ಗಡೀಪಾರು ಹೆಚ್ಚಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಕ್ರಮ ವಲಸಿಗರಿಗೆ ಕ್ರಿಸ್ಮಸ್ ಆಫರ್ ಕೊಟ್ಟಿದೆ. ಸ್ವಯಂ ಪ್ರೇರಿತವಾಗಿ ಅಮೆರಿಕ ತೊರೆಯುವವರಿಗೆ $3,000 ಸ್ಟೈಫಂಡ್ ಕೊಡುವುದಾಗಿ ಘೋಷಣೆ ಮಾಡಿದೆ.